ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ, ಇದರಿಂದ ಇವತ್ತು ಚೌಪಾಯಿಗಳನ್ನು ತಿಳ್ಕೊಳ್ಳೋಣ. ಏಹಿ ಕರ್ ಹೋಯಿ ಪರಮ ಕಲ್ಯಾಣ, ಸೋಯಿ ಕರಹು ಅಬ್ ಕೃಪಾ ನಿಧಾನ, ಬಿಪ್ರಗಿರಾ ಸುನಿ ಪರಹಿತ ಸಾನಿ, ಏವ ಮಸ್ತು ಇತಿ ಭಯಿ ನಭ ಬಾನಿ. जदपि कीन्ह येहि दारुण पापा, मैं पुनि दीन्हि कोप करी सापा, तदपि तुम्हारी साधुता देखी, करी हूँ येहि पर कृपा विशेषी. क्षमाशील जे पर उपकारी, ते द्विज मोहि प्रिय जथा खरारी. मोर श्राप द्विज व्यर्थ न जाइहि, जन्म सहस अवश्य यह पाइहि. जनमत मरत दुसह दुख होई, येहि स्वल्पवु नहि व्यापिहि सोई. कवनेवु जन्म मिटिहि नहि ज्ञाना, सुनहि शूद्र मम बचन प्रवाना. रघुपति पुरी जन्म तव भयमु, पुनि ते मम सेवा मन दयमु. पुरी प्रभाव अनुग्रह मोरे, राम भगति उपजिहि उर तोरे. सुनु मम बचन सत्य अब भाई, हरि तोषण व्रत द्विज सेवकाई. अब जनि करहि विप्र अपमाना, जानेसु संत अनंत ಸಮಾನ. ಇವು ಚೌಪಾಯಿಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಸರ್ವಜ್ಞನಾದ ಶಿವ ಬ್ರಾಹ್ಮಣನ ಸ್ತುತಿಯನ್ನ ಕೇಳಿ ತುಂಬಾ ಸಂತುಷ್ಟನಾಗ್ತಾನೆ. ಅವಾಗ ಹೇಳ್ತಾನೆ, ನೀನು ಬೇಕಾದ ವರವನ್ನ ಕೇಳ್ಕೊ ಅಂತನ್ಬಿಟ್ಟು. ಆಗ ಅವ್ರೇನ್ ಕೇಳ್ತಾರೆ, ಈ ದೀನನ ಮೇಲೆ ಕೃಪೆ ಮಾಡಿ ಮೊದಲು ಇವನಿಗೆ ನಿನ್ನ ಚರಣಗಳಲ್ಲಿ ಭಕ್ತಿಯನ್ನ ಕೊಡು. ಅದು ಮೊದಲನೇ ವರ ಆಯ್ತಾ. ಎರಡನೇ ವರ ಏನು ಅಂತಂದ್ರೆ, ಇವನ ಮೇಲೆ ಕೋಪ ಮಾಡ್ಕೊಳ್ಬೇಡ, ಇವನು ಅಜ್ಞಾನದಲ್ಲೇ ಅಲಿತಾ ಇದ್ದಾನೆ, ಅದಕ್ಕೋಸ್ಕರನೇ ಇವನ ಮೇಲೆ ದಯೆ ತೋರಿಸಿ ಇವನ ಶಾಪ ಸ್ವಲ್ಪ ಸಮಯದಲ್ಲೇ ದೂರವಾಗುವ ಹಾಗೆ ನೀನು ಮಾಡು ಅಂತನ್ಬಿಟ್ಟು ಕೇಳ್ಕೊಳ್ತಾರೆ. ಆಮೇಲೆ ಹೇಳ್ತಾರೆ, ಓ ಕೃಪಾನಿಧಿ, ಇವನ ಪರಮಹಿತವಾಗುವಂಥದ್ದನ್ನೇನಾದರೂ ನೀನು ಮಾಡು ಅಂತನ್ಬಿಟ್ಟು ಕೇಳ್ಕೊಂಡಾಗ, ಪರಹಿತಾರ್ಥಪೂರ್ಣವಾದ ಬ್ರಾಹ್ಮಣನ ಮಾತನ್ನ ಕೇಳಿ, ಅಂದರೆ ತನಗೋಸ್ಕರ ಏನು ಸ್ವಾರ್ಥದಿಂದ ಕೇಳ್ಕೊಳ್ಳದೆ ಪರಹಿತಕ್ಕೋಸ್ಕರ ಕೇಳಿಕೊಂಡಲ್ಲ ಬ್ರಾಹ್ಮಣ, ಆ ಮಾತನ್ನೆಲ್ಲ ಕೇಳಿ ಆ ಅದೃಶ್ಯವಾಣಿ ಹೇಳುತ್ತೆ, ಹಾಗೆ ಆಗಲಿ ಅಂತನ್ಬಿಟ್ಟು. ಇವನ ಘೋರ ಪಾಪಗಳನ್ನು ನೋಡಿ ನಾನು ಇವನಿಗೆ ತಕ್ಕ ಶಾಪವನ್ನು ಕೊಟ್ಟಿದ್ದೀನಿ. ಆದರೆ ನಿನ್ನ ಸಾಧುತ್ವವನ್ನು ನೋಡಿ, ಸರಳ ವಚನಗಳನ್ನು ಗಮನಿಸಿ, ಎಲೈ ಬ್ರಾಹ್ಮಣನೇ, ಕ್ಷಮಾಶೀಲನು ಪರೋಪಕಾರಿಯೂ ಆದವನ ಮೇಲೆ ಖರಾರಿಯಾದಂತಹ ಶ್ರೀರಾಮನ ಹಾಗೆ ನಾನು ಕೃಪೆಯನ್ನು ಮಾಡ್ತೀನಿ. ಅಂದರೆ ಯಾರು ಕ್ಷಮಾಶೀಲನಾಗಿರ್ತಾನೋ, ಪರೋಪಕಾರಿಯಾಗಿರ್ತಾನೋ, ಅವನ ಮೇಲೆ ನನ್ನ ಕೃಪೆ ಇದ್ದೇ ಇರುತ್ತೆ. ಈಗ ಅವನಂಥ ಪಾಪಗಳನ್ನು ಮಾಡಿದ್ರೂ ಕೂಡ ನಿನ್ನ ಒಂದು ಸಾಧುತ್ವ, ನೀನು ಮಾತಾಡ್ತಾ ಇರೋ ರೀತಿ ನೋಡಿ ನನಗೆ ತುಂಬ ಇಷ್ಟ ಆಯಿತು. ನನ್ನ ಶಾಪ ಯಾವತ್ತೂ ವ್ಯರ್ಥವಾಗೋದಿಲ್ಲ, ಇವನಿಗೆ 1000 ಜನ್ಮ ಅಂತೂ ತಪ್ಪೋದಿಲ್ಲ. ಆದರೆ ಜನನ ಮರಣ ಅನ್ನುವಂಥ ದುಃಖಗಳು ಮಾತ್ರ ಇವನಿಗೆ ಬಾಧಿಸೋದಿಲ್ಲ. ಯಾವ ಜನ್ಮದಲ್ಲೂ ಕೂಡ ಇವನ ಜ್ಞಾನ ಅನ್ನೋದು ಅಳಿಯೋದಿಲ್ಲ. ಅಂದರೆ ಎಲ್ಲ ನೆನಪಿರುತ್ತೆ. ಈಗ ನೋಡಿ, ನಮಗೆ ಹಿಂದಿನ ಜನ್ಮದ ಏನೂ ನೆನಪಿರೋದಿಲ್ಲ ಅಲ್ವಾ, ಆದರೆ ಇವನಿಗೆ ಎಲ್ಲ ಜನ್ಮದ್ದು ಕೂಡ ಜ್ಞಾನ ಹಾಗೇ ಇರುತ್ತೆ ಅಂತನ್ಬಿಟ್ಟು ಮತ್ತೆ ಆ ಅದೃಶ್ಯವಾಣಿ ನನ್ನ ಜೊತೆ, ಅಂದರೆ ಭೂಷುಂಡಿಗೆ ಹೇಳುತ್ತೀಗ. ಬ್ರಾಹ್ಮಣನಿಗೆ ಹೇಳಾಯಿತು, ಈಗ ಭೂಷುಂಡಿಗೆ ಹೇಳುತ್ತೆ. ಏನು ಅಂತಂದರೆ, ಎಲೆ ಶೂದ್ರನೇ, ಅವನು ಶೂದ್ರನ ಜನ್ಮದಲ್ಲಿ ಇರ್ತಾನಲ್ವಾ, ಅದಕ್ಕೋಸ್ಕರ ಹೇಳ್ತಾನೆ, ಶೂದ್ರನೇ, ನನ್ನ ಪ್ರಾಮಾಣಿಕವಾದಂಥ ವಚನಗಳನ್ನು ಕೇಳು. ಈಗ ನಿನ್ನ ಜನ್ಮ ಶ್ರೀ ರಘುನಾಥನ ನಗರದಲ್ಲಿ ಆಗಿದೆ, ಅಂದರೆ ಅಯೋಧ್ಯದಲ್ಲಿ ತಾನೇ ಅವನು ಹುಟ್ಟಿರೋದು. ಮತ್ತೆ ನೀನು ನನ್ನ ಸೇವೆಯಲ್ಲಿ ಮನಸ್ಸನ್ನು ಇಟ್ಟೆ, ಅಂದರೆ ಜನ್ಮವಾಗಿದ್ದು ಅಯೋಧ್ಯೆಯಲ್ಲಿ, ನೀನು ನನ್ನಲ್ಲಿ ಮನಸ್ಸಿಟ್ಟು ನಗರ ಪ್ರಭಾವದಿಂದ ಮತ್ತು ನನ್ನ ಅನುಗ್ರಹದಿಂದ, ಅಂದರೆ ಆ ನಗರದಲ್ಲಿ ಹುಟ್ಟಿದ್ರೇ ಅದರ ಪ್ರಭಾವ ನಮ್ಮ ಮೇಲಾಗುತ್ತೆ. ಅದಕ್ಕೆ ಒಳ್ಳೆ ಒಂದು ಜಾಗದಲ್ಲಿ ಹುಟ್ಟೋದು ಇದೆಯಲ್ಲ, ಅದು ಕೂಡ ತುಂಬ ಇಂಪಾರ್ಟೆಂಟು. ಅಲ್ಲಿ ಹುಟ್ಟಿದ್ರೆ ಅದರ ಪ್ರಭಾವ ನಮ್ಮ ಮೇಲಾಗಿರುತ್ತೆ. ಮತ್ತು ನನ್ನ ಬಗ್ಗೆ ನಿನಗೆ ಸೇವಾ ಭಾವ ಇದೆ ಅಲ್ವಾ, ಅದಕ್ಕೋಸ್ಕರನೇ ನನ್ನ ಅನುಗ್ರಹದಿಂದ ನಿನ್ನ ಹೃದಯದಲ್ಲಿ ರಾಮಭಕ್ತಿ ಅನ್ನೋದು ಉದಯಿಸುತ್ತೆ. ನನ್ನ ವಚನ ಸತ್ಯ. ವತ್ಸ, ಬ್ರಾಹ್ಮಣರ ಸೇವೆ ಮಾಡೋದಿದೆಯಲ್ಲ, ಅದು ಶ್ರೀಹರಿಯನ್ನು ಒಲಿಸುವಂಥ ವ್ರತ.
ಅಂದರೆ ಆ ಭಗವಂತ ಹೊಲಿಬೇಕು ಅಂತಂದರೆ ಬ್ರಾಹ್ಮಣರ ಸೇವೆ ಮಾಡಬೇಕು. ಇನ್ಯಾವತ್ತೂ ಕೂಡ ಬ್ರಾಹ್ಮಣರನ್ನು ಅಪಮಾನ ಮಾಡಬೇಡ. ಸಂತರು ಭಗವಂತನಿಗೆ ಸಮಾನರು ಅಂತ ತಿಳ್ಕೊ ಅಂತಂದ್ಬಿಟ್ಟು ಸಂತರ ಒಂದು ಇಂಪಾರ್ಟೆನ್ಸ್ ಏನು, ಬ್ರಾಹ್ಮಣರು ಅಂತಂದರೆ ಶ್ರೇಷ್ಠರು ಅಂದರೆ ಭಗವಂತನನ್ನು ಯಾರು ಅರ್ತಿರ್ತಾರೋ ಅವರನ್ನು ಬ್ರಾಹ್ಮಣರು ಅಂತ ಹೇಳೋದು. ಅವರು ತುಂಬಾ ಪೂಜ್ಯನೀಯರು. ಅವರು ಯಾವ ರೀತಿ ಇರ್ತಾರೆ ಅನ್ನೋದನ್ನ ತಿಳ್ಕೊ. ಯಾಕೆ ಅಂತಂದರೆ ಸಂತರು ಭಗವಂತನಿಗೆ ಸಮಾನರಾಗಿರ್ತಾರೆ. ನೀನು ಅವರಿಗೆ ಗೌರವವನ್ನು ಕೊಡಬೇಕೇ ಹೊರತು ಯಾವತ್ತೂ ನೀನು ಅವರನ್ನು ಅಪಮಾನ ಮಾಡಬೇಡ ಅಂತಂದ್ಬಿಟ್ಟು ಆ ಅಶರೀರವಾಣಿ ಕಾಕಭೂಷುಂಡಿ ಅವರಿಗೆ ಹೇಳ್ತಾ ಇದ್ದಾರೆ. ಮುಂದುವರೆದು ಏನು ಹೇಳ್ತಾರೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.